ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೋಡುವ ಮೆಟ್ಟಿಲುಗಳ ಹಾದಿ ಎಷ್ಟು ಭಯಾನಕ ಮತ್ತು ಆಶ್ಚರ್ಯಕರವಾಗಿದೆ ಎಂದರೆ ಕೆಲವು ಜಾಗಗಳನ್ನ ನೋಡಿದ್ರೆ ಅಸಲಿಗೆ ಇವರು ಇಲ್ಲಿ ಹೇಗೆ ಬದುಕ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ. ಈ ವಿಡಿಯೋದಲ್ಲಿ ಅಂತಹದ್ದೇ ಕೆಲವು ಭಯಾನಕ ಮೆಟ್ಟಿಲುಗಳನ್ನ ನೋಡೋಣ. ನಾವು ಮಾಡುವ ಕಂಟೆಂಟ್ ನಿಮ್ಗೆ ಇಷ್ಟವಾದ್ರೆ ಈ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಡ್ಯಾನ್ಸಿಯಾ ಮೌಂಟೇನ್ ಸ್ಟೆಪ್ಸ್. ಇವರು ಅಸಲಿಗೆ ಯಾವ ಧೈರ್ಯದಿಂದ ಈ ಮೆಟ್ಟಿಲುಗಳನ್ನ ಹತ್ತಿದ್ದಾರೋ ಗೊತ್ತಿಲ್ಲ. ನೋಡ್ತಾ ಇರುವ ನಮ್ಗೆನೆ ಅವರು ಎಲ್ಲಿ ಬಿದ್ದೋಗ್ತಾರೋ ಎಂಬ ಭಯ ಹುಟ್ಟುತ್ತೆ. ಯಾಕಂದ್ರೆ ಆ ಮೆಟ್ಟಿಲ ಹಾದಿಯ ಪಕ್ಕದಲ್ಲಿ ಯಾವುದೇ ರಕ್ಷಣೆ ಇಲ್ಲ. ಇನ್ನು ಈ ಬೆಟ್ಟದ ಪ್ರದೇಶ ಬರೋಬ್ಬರಿ 2000 ಅಡಿಗಳ ಎತ್ತರದಲ್ಲಿದೆ. ಸಣ್ಣ ತಪ್ಪಾದ್ರೂ ಸಾಕು ನೇರವಾಗಿ 2000 ಅಡಿ ಕೆಳಗೆ ಬೀಳ್ಬೇಕಾಗುತ್ತೆ. ಇಷ್ಟಾದ್ರೂ ಇವರು ಭಾರವಾದ ವಸ್ತುಗಳನ್ನ ಹೊತ್ಕೊಂಡು ಬಹಳ ಸುಲಭವಾಗಿ ಈ ಮೆಟ್ಟಿಲುಗಳನ್ನ ಹತ್ತುತ್ತಾರೆ. ಈ ಮೆಟ್ಟಿಲುಗಳನ್ನ ಹತ್ತುವಾಗ ಬೆಟ್ಟದ ಕಡೆ ಮುಖ ಮಾಡಿ ಮೊಣಕಾಲುಗಳ ಮೇಲೆ ಬ್ಯಾಲೆನ್ಸ್ ಮಾಡಿಕೊಳ್ಳುತ್ತಾ ಮೇಲೆ ಹತ್ತಬೇಕಾಗುತ್ತೆ. ಹಾಗೆ ಕೆಳಗೆ ಇಳಿಯುವಾಗಲೂ ಹಿಂದಕ್ಕೆ ಮೆಟ್ಟಿಲುಗಳನ್ನ ನೋಡುತ್ತಾ ಇಳಿಯಬೇಕಾಗುತ್ತೆ. ಚೀನಾದಲ್ಲಿರುವ ಡ್ಯಾನ್ಸಿಯಾ ಪರ್ವತಗಳ ಮೇಲಿರುವ ಈ ಭಯಾನಕ ಮೆಟ್ಟಿಲುಗಳನ್ನ ನೋಡ್ತಾ ಇದ್ರೆ ಇಲ್ಲಿ ಬಹಳಷ್ಟು ಜನರು ಸತ್ತು ಹೋಗಿರಬಹುದು ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಈ ಭಯಾನಕ ಪ್ರದೇಶದಲ್ಲಿ ಯಾರು ಸತ್ತಿರುವ ಬಗ್ಗೆ ಚೀನಾ ಸರ್ಕಾರ ಅಧಿಕೃತವಾಗಿ ಪ್ರಕಟಿಸಿಲ್ಲ. ಚಾಂದ್ ಬಾವೋರಿ ಸ್ಟೆಪ್ ವೆಲ್ ಇದು ನಮ್ಮ ಭಾರತದಲ್ಲಿರುವ ಒಂದು ಮಹಾ ಅದ್ಭುತವೆಂದೇ ಹೇಳಬೇಕು. ಇದೊಂದು ಕಲ್ಯಾಣಿ. ಇಲ್ಲಿ ನಮ್ಗೆ ಕಾಣಿಸುವ ಮೆಟ್ಟಿಲುಗಳೆಲ್ಲವೂ ಒಂದು ಎಲಿವೇಶನ್ ಅಂತೆ ಬಹಳ ಕನ್ಫ್ಯೂಸ್ ಆಗಿ ಮಾಡುತ್ತೆ. ಭೂಮಿಯ ಒಳಗೆ 100 ಅಡಿ ಆಳದಲ್ಲಿರುವ ಈ ಅದ್ಭುತದಲ್ಲಿ ನಮ್ಗೆ ಒಟ್ಟು 13 ಅಂತಸ್ತುಗಳಲ್ಲಿ ನಿರ್ಮಿಸಲಾದ 3500 ಮೆಟ್ಟಿಲುಗಳು ಕಾಣಿಸುತ್ತೆ. ಈ ನಿರ್ಮಾಣವು 3 ಕಡೆ ಮೆಟ್ಟಿಲುಗಳನ್ನು ಹೊಂದಿರುತ್ತೆ. 4ನೇ ಕಡೆ ರಾಜ ಮಹಲಿನಂತಹ ಕೊಠಡಿಗಳು ಮತ್ತು ಸುಂದರವಾದ ಶಿಲ್ಪಗಳೊಂದಿಗೆ ಇನ್ನಷ್ಟು ಸುಂದರವಾಗಿ ಕಾಣಿಸುತ್ತೆ. ಈ ಮೆಟ್ಟಿಲುಗಳನ್ನ ಕ್ರಿಸ್ತಶಕ 8 ಅಥವಾ 9ನೇ ಶತಮಾನದಲ್ಲಿ ನಿಕುಂಬ ರಾಜವಂಶಕ್ಕೆ ಸೇರಿದ ರಾಜ್ ಚಾಂದ್ ಎಂಬ ರಾಜ ನಿರ್ಮಿಸಿದನು. ಈ ರಾಜ ಈ ಮೆಟ್ಟಿಲುಗಳನ್ನ ಯಾಕೆ ನಿರ್ಮಿಸಿದ ಅಂದ್ರೆ ಮಳೆ ಬಹಳ ಕಡಿಮೆ ಇರುವ ರಾಜಸ್ಥಾನದ ಮರುಭೂಮಿ ಪ್ರದೇಶದಲ್ಲಿ ಬೀಳುವ ಪ್ರತಿಯೊಂದು ಮಳೆ ಹನಿಯನ್ನ ಸಂಗ್ರಹಿಸಲು ಮತ್ತು ಶತಮಾನಗಳ ಕಾಲ ನೀರಿನ ಅಭಾವ ಬರದಂತೆ ತಡೆಯಲು ಆ ಕಾಲದಲ್ಲಿ ಈ ರಾಜ ಇಷ್ಟೊಂದು ಅದ್ಭುತ ಆಲೋಚನೆಯಿಂದ ಈ ಮೆಟ್ಟಿಲುಗಳನ್ನ ನಿರ್ಮಿಸಿದನು. ಈ ನಿರ್ಮಾಣವನ್ನ ನೋಡ್ತಾ ಇದ್ರೆ ನಮ್ಮ ಪೂರ್ವಿಕರ ಶ್ರಮ ಮತ್ತು ಅವರ ಆಲೋಚನೆಗಳು ಆ ಕಾಲದಲ್ಲೇ ಇವರು ಇಷ್ಟೊಂದು ಬುದ್ಧಿವಂತಿಕೆಯಿಂದ ಯೋಚಿಸಿದ್ದಾರಲ್ಲ ಎಂಬ ಆಶ್ಚರ್ಯ ಕೂಡ ಖಂಡಿತವಾಗಿ ಉಂಟಾಗುತ್ತೆ. ಈ ಮೆಟ್ಟಿಲುಗಳ ಪ್ರದೇಶವು ರಾಜಸ್ಥಾನದ ದೌಸಾ ಜಿಲ್ಲೆಯಲ್ಲಿರುವ ಅಬಾನೇರಿ ಎಂಬ ಸಣ್ಣ ಹಳ್ಳಿಯಲ್ಲಿದೆ. ಪೈಲಾಂಡೆಲ್ ಟಯಾಪ್ಲೋ ಈ ಜಾಗಕ್ಕೆ ಹೋಗ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ನಡುಕ ಹುಟ್ಟುತ್ತೆ. ಯಾಕಂದ್ರೆ ಒಮ್ಮೆ ಆ ಮೆಟ್ಟಿಲುಗಳನ್ನ ನೋಡಿ ಜಾರಿ ಬೀಳುವಂತಿದ್ದು ಬಹಳ ಅಪಾಯಕಾರಿಯಾಗಿದೆ. ನಿಜಕ್ಕೂ ಇದೊಂದು ಸುಂದರವಾದ ಪ್ರದೇಶ. ಪಕ್ಕದಲ್ಲೇ ವೇಗವಾಗಿ ನೀರು ಹರಿಯುತ್ತಿರುವ 260 ಅಡಿ ಎತ್ತರದ ದೊಡ್ಡ ಜಲಪಾತವು ಈ ಪ್ರದೇಶದ ಅಂದವನ್ನ ಹೆಚ್ಚಿಸಿದೆ. ಈ ಜಲಪಾತ ಬೀಳುವ ವೇಗಕ್ಕೆ ಬರುವ ಶಬ್ದವು ಎಷ್ಟು ಭಯಾನಕವಾಗಿದೆ ಎಂದರೆ ಅದರ ಪಕ್ಕದಲ್ಲಿ ನಿಂತರೆ ಪಕ್ಕದಲ್ಲಿರುವವರು ಮಾತನಾಡುವುದು ಕೂಡ ನಮ್ಗೆ ಕೇಳಿಸೋದಿಲ್ಲ. ಆ ಶಬ್ದವು ಸುತ್ತಮುತ್ತಲಿನ ಬೆಟ್ಟಗಳನ್ನೇ ನಡಗಿಸುವಂತಿರುತ್ತೆ. ಈ ಪ್ರದೇಶಕ್ಕೆ ಹೋಗಲು ಕೆಲವು ಕಡೆ ಬಹಳ ಕಷ್ಟಪಟ್ಟು ಹೋಗ್ಬೇಕಾಗುತ್ತೆ. ವಿಶ್ವದಲ್ಲೇ ಅತ್ಯಂತ ಅಪಾಯಕಾರಿ ಮೆಟ್ಟಿಲುಗಳ ಹಾದಿಗಳಲ್ಲಿ ಈ ಜಲಪಾತದ ಬಳಿ ಇರುವ ಕಲ್ಲಿನ ಮೆಟ್ಟಿಲುಗಳು ಕೂಡ ಒಂದಾಗಿ ಗುರುತಿಸಿಕೊಂಡಿದೆ. ಧೈರ್ಯವಂತರು ಮಾತ್ರ ಈ ಮೆಟ್ಟಿಲುಗಳನ್ನ ಹತ್ತಬಲ್ಲರು ಎನ್ನುವಷ್ಟರ ಮಟ್ಟಿಗೆ ಇವು ಪಾಪ್ಯುಲರ್ ಆಗಿವೆ. ಈಕ್ವೆಡರ್ನ ಬಾನೋಸ್ ಡಿ ಆಗುವ ಸಾಂಟಾ ಎಂಬ ನಗರದ ಸಮೀಪದಲ್ಲಿರುವ ಆಂಡೀಸ್ ಪರ್ವತಗಳಲ್ಲಿ ಈ ಅದ್ಭುತವಿದೆ. ಜೇಕಬ್ಸ್ ಲ್ಯಾಡರ್. ನಿಜಕ್ಕೂ ಒಮ್ಮೆ ಈ ಮೆಟ್ಟಿಲುಗಳನ್ನು ನೋಡಿ ಆಕಾಶಕ್ಕೆ ನೇರವಾಗಿ ಏಣಿ ಹಾಕಿದಂತೆ ಎಷ್ಟು ಅದ್ಭುತವಾಗಿ ನಿರ್ಮಿಸಿದ್ದಾರೆ. ಇಲ್ಲಿರುವ 699 ಮೆಟ್ಟಿಲುಗಳನ್ನ 600 ಅಡಿ ನೇರ ಎತ್ತರ ಹೊಂದುವಂತೆ ಅತ್ಯಂತ ಕಡಿದಾದ 41 ಡಿಗ್ರಿ ಕೋನದಲ್ಲಿ ನಿರ್ಮಿಸಲಾಗಿದೆ. ಈ ಜಾಗದಲ್ಲಿ ಇಷ್ಟೊಂದು 100 ಮೆಟ್ಟಿಲುಗಳನ್ನ ಯಾಕೆ ನಿರ್ಮಿಸಿದ್ದಾರೆ ಎಂದರೆ 1829ರಲ್ಲಿ ಮೊದಲಿಗೆ ಇದನ್ನ ಮೆಟ್ಟಿಲುಗಳಿಗಾಗಿ ಅಲ್ಲದೆ ಬೆಟ್ಟದ ಮೇಲೆ ವಸ್ತುಗಳನ್ನ ತಲುಪಿಸುವ ಕೇಬಲ್ ರೈಲ್ವೆ ಹಾದಿಯಾಗಿ ನಿರ್ಮಿಸಲಾಯಿತು. ಆದ್ರೆ ಆ ಕಾಲದಲ್ಲಿ ಈ ಮೆಟ್ಟಿಲುಗಳನ್ನ ಮರದಿಂದ ನಿರ್ಮಿಸಲಾಗಿತ್ತು. ನಂತರ ಈ ಮರದ ಮೆಟ್ಟಿಲುಗಳಿಗೆ ಸಿಕ್ಕಾಪಟ್ಟೆ ಗೆದ್ದಲು ಹಿಡಿದಿದ್ದರಿಂದ ಆ ಹಾದಿಯನ್ನೆಲ್ಲ ತೆಗೆದುಹಾಕಿ ಕೊನೆಗೆ ಹೀಗೆ ಕಾಲ್ನಡಿಗೆಯ ಮೆಟ್ಟಿಲುಗಳನ್ನ ನಿರ್ಮಿಸಲಾಯಿತು. ಇದು ಸೌತ್ ಅಟ್ಲಾಂಟಿಕ್ ಮಹಾಸಾಗರದಲ್ಲಿರುವ ಸೇಂಟ್ ಹಲೆನಾ ದ್ವೀಪದ ರಾಜಧಾನಿಯಾದ ಜೇಮ್ಸ್ ಟೌನ್ ನಲ್ಲಿದೆ. ಇಲ್ಲಿರುವ ಸ್ಥಳೀಯ ಜನರು ಈ ಮೆಟ್ಟಿಲುಗಳ ಪಕ್ಕದಲ್ಲಿರುವ ಕಬ್ಬಿಣದ ಹ್ಯಾಂಡ್ ರೈಲಿಂಗ್ಸ್ ಮೇಲೆ ಮಲಗಿ ಕೇವಲ ಕೆಲವು ಸೆಕೆಂಡ್ಗಳಲ್ಲಿ ಮೇಲಿಂದ ಕೆಳಗೆ ಜಾರಿಕೊಂಡು ಹೋಗುವ ಸಾಹಸಗಳನ್ನ ಮಾಡ್ತಾರೆ. ಇಂತಹ ಹುಚ್ಚು ಸಾಹಸಗಳನ್ನ ಮಾಡಿ ಅನೇಕ ಜನರು ಗಾಯಗೊಂಡಿದ್ದಾರೆ. ವಾಶ್ ಅಂಡ್ ಹೆವೆನ್ಸ್ಲಿ ಸ್ಟೇರ್ಸ್. ಈ ಮೆಟ್ಟಿಲುಗಳು ಎಷ್ಟು ಕಡಿದಾಗಿವೆ ಎಂದರೆ ಕೇವಲ ಕಾಲುಗಳಿಂದ ನಡೆಯುತ್ತಾ ಇವುಗಳನ್ನು ಹತ್ತುವುದು ಯಾರಿಂದಲೂ ಸಾಧ್ಯವಿಲ್ಲ. ಯಾಕಂದ್ರೆ ಈ ಮೆಟ್ಟಿಲುಗಳು 90 ಡಿಗ್ರಿ ಕೋನದಲ್ಲಿ ನೇರವಾಗಿದೆ. ನಿಜಕ್ಕೂ ಇದು ಅತ್ಯಂತ ಅಪಾಯಕಾರಿ ಮೆಟ್ಟಿಲುಗಳ ಹಾದಿ ಎಂದೇ ಹೇಳಬೇಕಾಗುತ್ತೆ. ಇಲ್ಲಿರುವ ಈ ಮೆಟ್ಟಿಲುಗಳು ಇಷ್ಟೊಂದು ಕಡಿದಾಗಿರುವುದರಿಂದ ಕೆಲವರಿಗೆ ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬಿದ್ದು ಸತ್ತವರು ಇದ್ದಾರೆ. ಅದಕ್ಕಾಗಿಯೇ ಈ ಮೆಟ್ಟಿಲುಗಳ 2 ಬದಿಯಲ್ಲಿರುವ ಕಬ್ಬಿಣದ ಸರಪಳಿಗಳನ್ನ ಕೈಗಳಿಂದ ಗಟ್ಟಿಯಾಗಿ ಹಿಡಿದುಕೊಂಡು ಈ ಬೆಟ್ಟವನ್ನ
ಅಪ್ಪಿಕೊಳ್ಳುತ್ತಾ ಮೇಲೆ ಹತ್ತಬೇಕಾಗುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಇನ್ನೊಂದು ವಿಚಿತ್ರ ಆಚಾರವೂ ಇದೆ. ಈ ಮೆಟ್ಟಿಲುಗಳ ಪಕ್ಕದಲ್ಲಿರುವ ಕಬ್ಬಿಣದ ಸರಪಳಿಗಳಿಗೆ ಸಾವಿರಾರು ಸಂಖ್ಯೆಯಲ್ಲಿ ಬೀಗಗಳು ಕಾಣಿಸುತ್ತೆ. ಇಲ್ಲಿಗೆ ಬರುವ ಪ್ರೇಮಿಗಳು ಅಥವಾ ಕುಟುಂಬಸ್ಥರು ತಮ್ಮ ಬಂಧ ಶಾಶ್ವತವಾಗಿ ಇರಲಿ ಎಂದು ಹೀಗೆ ಬೀಗ ಹಾಕಿ ಆ ಬೀಗದ ಕೀಯನ್ನ ಕೆಳಗಡೆ ಇರುವ ಕಣಿವೆಗೆ ಎಸಿತಾರೆ. ಅನೇಕ ಸ್ಥಳೀಯರು ಮತ್ತು ಪ್ರವಾಸಿಗರು ಈ ಮೆಟ್ಟಿಲುಗಳನ್ನ ರಾತ್ರಿ ವೇಳೆಯಲ್ಲಿ ಹತ್ತಲು ಇಷ್ಟಪಡ್ತಾರೆ. ಯಾಕಂದ್ರೆ ರಾತ್ರಿ 11 ಗಂಟೆಗೆ ಟ್ರೆಕ್ಕಿಂಗ್ ಪ್ರಾರಂಭಿಸಿದ್ರೆ ಬೆಳಿಗ್ಗೆ 5 ಗಂಟೆಯ ಹೊತ್ತಿಗೆ ಮೇಲೆ ತಲುಪಿ ಅದ್ಭುತವಾದ ಸೂರ್ಯೋದಯವನ್ನ ನೋಡಬಹುದು. ಈ ಭಯಾನಕ ಮೆಟ್ಟಿಲುಗಳ ಹಾದಿಯು ಚೀನಾದ ಹುವಾಶಾನ್ ಎಂಬ ಪರ್ವತದ ಮೇಲಿದೆ. ಸಿಗಿರಿಯಾ ಈ ಬೆಟ್ಟದ ಮೇಲೆ ಹೋಗುವ ಹಾದಿಯಲ್ಲಿ ಒಂದು ದೊಡ್ಡ ಸಿಂಹದ ಆಕಾರವನ್ನ ಕಲ್ಲಿನ ಮೇಲೆ ಕೆತ್ತಲಾಗಿದೆ. ಪ್ರಸ್ತುತ ಆ ಸಿಂಹದ ತಲೆಭಾಗ ಕುಸಿದು ಬಿದ್ದಿರಬಹುದು, ಆದ್ರೂ 2 ಪಾದಗಳು ಮತ್ತು ಉಗುರುಗಳು ಇಂದಿಗೂ ಹಾಳಾಗದೆ ಹಾಗೆಯೇ ಇವೆ. ಈ ಪಾದಗಳ ಮಧ್ಯದಿಂದ ಮೆಟ್ಟಿಲುಗಳ ಹಾದಿ ಪ್ರಾರಂಭವಾಗುತ್ತೆ. ಈ ಕಲ್ಲಿನ ಬೆಟ್ಟದ ಎತ್ತರ ಸುಮಾರು 660 ಅಡಿ ಇದೆ. ಇನ್ನು 1200 ಮೆಟ್ಟಿಲುಗಳನ್ನ ಹತ್ತಬೇಕಾಗುತ್ತೆ. ಈ ಎಲ್ಲಾ ಮೆಟ್ಟಿಲುಗಳನ್ನ ಹತ್ತಲು ಅವರಿಗೆ ಸುಮಾರು 2 ಗಂಟೆಗಳ ಸಮಯ ಬೇಕಾಗುತ್ತೆ. ಈ ಕಲ್ಲಿನ ಬೆಟ್ಟದ ಮೇಲೆ ಈ ಮೆಟ್ಟಿಲುಗಳನ್ನ ಏಕೆ ನಿರ್ಮಿಸಿದ ಎಂದರೆ ಕ್ರಿಸ್ತಶಕ 5ನೇ ಶತಮಾನದಲ್ಲಿ ರಾಜಸಿಂಹ ಕಶ್ಯಪ ಎಂಬ ರಾಜನು ಇದನ್ನ ತನ್ನ ರಾಜಧಾನಿ ಮತ್ತು ಕೋಟೆಯಾಗಿ ಮಾರ್ಪಡಿಸಿಕೊಂಡನು. ಆ ರಾಜನಿದ್ದ ಕಾಲದಲ್ಲಿ ಈ ಬೆಟ್ಟದ ಮೇಲೆ ಒಂದು ವಿಶೇಷವಾದ ಬಿಳಿ ಗೋಡೆ ಇತ್ತು. ಅದನ್ನ ಆ ಕಾಲದಲ್ಲೇ ಎಷ್ಟು ಅದ್ಭುತವಾಗಿ ಪಾಲಿಶ್ ಮಾಡಿದ್ದಾರೆಂದರೆ ರಾಜ ಆ ಮೆಟ್ಟಿಲುಗಳ ಹಾದಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ರೆ ಪಕ್ಕದಲ್ಲಿ ಅವನ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣಿಸುವಷ್ಟು ಪಾಲಿಶ್ ಮಾಡಿದ್ರು. ಶತಮಾನಗಳು ಕಳೆದರೂ ಆ ಗೋಡೆಯ ಕೆಲವು ಭಾಗ ಇಂದಿಗೂ ಹಾಗೆ ಉಳಿತಾ ಇವೆ. ಅಷ್ಟೇ ಅಲ್ಲ, ಶ್ರೀಲಂಕಾದ ಪುರಾಣಗಳು ಮತ್ತು ಸ್ಥಳೀಯ ಜನರ ನಂಬಿಕೆಯ ಪ್ರಕಾರ ರಾಮಾಯಣದ ರಾವಣಾಸುರನು ಅಸಲಿ ಅರಮನೆ ಇದೆ ಎಂದು ನಂಬ್ತಾರೆ. ಕುಬೇರ ಇದನ್ನ ನಿರ್ಮಿಸಿದ್ದಾನೆ ಎಂದು, ತದನಂತರ ರಾವಣ ಇದನ್ನ ತನ್ನ ಪ್ರಧಾನ ಕೇಂದ್ರವಾಗಿ ಮಾಡಿಕೊಂಡನೆಂದು ಇಲ್ಲಿಯ ಸ್ಥಳೀಯರು ಹೇಳ್ತಾರೆ. ಈ ಕಲ್ಲಿನ ಬೆಟ್ಟವು ಶ್ರೀಲಂಕಾದ ಮಾತಾಳೆ ಜಿಲ್ಲೆಯಲ್ಲಿರುವ ದುಂಬಲ್ಲ ನಗರದ ಸಮೀಪದಲ್ಲಿದೆ. 999 ಸ್ಟೆಪ್ಸ್ ಸ್ವರ್ಗಕ್ಕೆ ದಾರಿಯಂತೆ ಕಾಣಿಸುತ್ತಿರುವ ಈ ಪ್ರದೇಶವು ಚೀನಾದಲ್ಲಿದೆ. ಇಲ್ಲಿ ಕರೆಕ್ಟ್ ಆಗಿ 999 ಮೆಟ್ಟಿಲುಗಳನ್ನ ಮಾತ್ರ ಯಾಕೆ ನಿರ್ಮಿಸಿದ್ದಾರೆ ಎಂದರೆ ಚೈನೀಸ್ ಸಂಸ್ಕೃತಿ ಮತ್ತು ತತ್ವಶಾಸ್ತ್ರದ ಪ್ರಕಾರ 9 ಸಂಖ್ಯೆಯನ್ನ ಅತ್ಯಂತ ಪವಿತ್ರವೆಂದು ಭಾವಿಸ್ತಾರೆ. ಇದು ಶಾಶ್ವತೆಯನ್ನ, ಅತ್ಯುನ್ನತ ಅದೃಷ್ಟವನ್ನ ಮತ್ತು ಚಕ್ರವರ್ತಿ ಅಧಿಕಾರವನ್ನ ಸೂಚಿಸುತ್ತೆ ಎಂದು ಅಲ್ಲಿನ ಜನ ನಂಬ್ತಾರೆ. ಅದಕ್ಕಾಗಿ ಈ ದ್ವಾರಕ್ಕೆ ಕರೆಕ್ಟ್ ಆಗಿ 999 ಮೆಟ್ಟಿಲುಗಳನ್ನ ನಿರ್ಮಿಸಿದ್ದಾರೆ. ಈ ಮೆಟ್ಟಿಲುಗಳು ಬಹಳ ಕಡಿದಾಗಿವೆ. ಸುಮಾರು 45 ಡಿಗ್ರಿ ಕೋನದಲ್ಲಿರುವುದರಿಂದ ಹತ್ತುವಾಗ ಉಸಿರಾಡುವುದು ಬಹಳ ಕಷ್ಟವಾಗುತ್ತೆ. ಅದಕ್ಕಾಗಿ ಅನೇಕರು ಪ್ರತಿ 100 ಅಥವಾ 200 ಮೆಟ್ಟಿಲುಗಳಿಗೆ ಒಮ್ಮೆ ನಿಲ್ಲುತ್ತಾ ಫೋಟೋಗಳನ್ನ ತೆಗೆಯುತ್ತಾ ಬಹಳ ಪ್ರಶಾಂತವಾಗಿ ಹತ್ತುತ್ತಾರೆ. ಹಾಗೆ ಹೋದರೆ ಇವರಿಗೆ 45 ನಿಮಿಷದಿಂದ 1 ಗಂಟೆಯವರೆಗೆ ಸಮಯ ಹಿಡಿಯುತ್ತೆ. ಈ ದ್ವಾರವನ್ನ ಯಾರು ಸೃಷ್ಟಿಸಿಲ್ಲ, ಇದು ನೈಸರ್ಗಿಕವಾಗಿ ರೂಪುಗೊಂಡಿದೆ. ನಿಜಕ್ಕೆ ಈ ದ್ವಾರ ಎಷ್ಟು ದೊಡ್ಡದಾಗಿದೆ ಎಂದರೆ ಇದರ ಎತ್ತರ 430 ಅಡಿ ಹಾಗೂ ಅಗಲ 187 ಅಡಿಗಳಷ್ಟಿದೆ. ಇದು ನೋಡಲು ಆಕಾಶಕ್ಕೆ ತೆರೆದ ಸ್ವರ್ಗದ ದಾರಿಯಂತೆ ನಮಗೆ ಕಾಣಿಸುತ್ತೆ. ಇದು ಚೀನಾದ ವುಹಾನ್ ಪ್ರದೇಶದಲ್ಲಿರುವ ಜಾಂಗ್ಜಿಯಾನ್ ಎಂಬ ನ್ಯಾಷನಲ್ ಪಾರ್ಕ್ ನಲ್ಲಿರುವ ಟಿಯಾನ್ಮೆನ್ ಎಂಬ ಪರ್ವತದಲ್ಲಿ ಸೃಷ್ಟಿಯಾಗಿದೆ. ದಿ ರಾಕ್ ಆಫ್ ಗ್ವಾಟಾಪೆ ಕೊಲಂಬಿಯಾದ ಆಂಟಿಯೋಕ್ವಿಯಾ ಪ್ರದೇಶದಲ್ಲಿರುವ ಈ ಬೃಹತ್ ಕಲ್ಲಿನ ಬೆಟ್ಟವನ್ನ ಹತ್ತಲು ಪ್ರತಿ ವರ್ಷ ಬರೋಬ್ಬರಿ 12 ಲಕ್ಷ ಜನರು ಬಂದು ಹೋಗ್ತಾರೆ. ಕೇವಲ ಒಂದೇ ದಿನದಲ್ಲಿ 5,000 ಜನರು ಇಲ್ಲಿಗೆ ಬರ್ತಾರೆ. ಈ ಬೆಟ್ಟದ ಮೇಲೆ ಯಾವ್ದಾದ್ರೂ ದೇವಾಲಯ ಇದೆಯಾ ಅಂದ್ರೆ ಅಲ್ಲಿ ಏನೂ ಇರೋದಿಲ್ಲ. ಕೇವಲ ಈ ಬೆಟ್ಟದ ಮೇಲಿಂದ ಸುತ್ತಲೂ ಇರುವ ಐಲ್ಯಾಂಡ್ ಗಳನ್ನ ಮತ್ತು ಹಸಿರನ್ನ ನೋಡಲು ಮಾತ್ರ ಇಷ್ಟೊಂದು ಲಕ್ಷ ಜನರು ಹೋಗ್ತಾರೆ. ಈ ಬೃಹತ್ ಕಲ್ಲಿನ ಬೆಟ್ಟವು ಬರೋಬ್ಬರಿ 720 ಅಡಿ ಎತ್ತರವಿದೆ. ಈ ಬೆಟ್ಟದ ಮೇಲೆ ಹೋಗಲು ಆ ಕಲ್ಲಿನ ಮಧ್ಯದಲ್ಲಿರುವ ಸೀಳಿನಲ್ಲಿ 740 ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದೆ. ಇಲ್ಲಿಗೆ ಸುತ್ತಮುತ್ತಲಿನ ಜನರಷ್ಟೇ ಅಲ್ಲದೆ ಪ್ರವಾಸಿಗರು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ವಿಜ್ಞಾನಿಗಳ ಪ್ರಕಾರ ಈ ಬೃಹತ್ ಕಲ್ಲಿನ ವಯಸ್ಸು ಸುಮಾರು 70 ಮಿಲಿಯನ್ ವರ್ಷಗಳಿರಬಹುದು ಎಂದು ಹೇಳಲಾಗುತ್ತೆ. ಮೌಂಟ್ ಸೀಸನ್ ಸ್ಟೇರ್ ಕೇಸ್ 11,674 ಮೆಟ್ಟಿಲುಗಳೊಂದಿಗೆ ಭೂಮಿಯ ಮೇಲೆ ಮಾನವ ನಿರ್ಮಿಸಿದ ಅತ್ಯಂತ ಉದ್ದವಾದ ಒಂದೇ ಮೆಟ್ಟಿಲಿನ ಹಾದಿಯಾಗಿ ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನು ನಿರ್ಮಿಸಿದೆ. ಈ ಮೆಟ್ಟಿಲುಗಳ ಮೇಲೆ ನಡೆಯಲು ವರ್ಷದಲ್ಲಿ ಕೇವಲ ಒಂದೇ ಒಂದು ದಿನ ಮಾತ್ರ ಅನುಮತಿ ನೀಡಲಾಗುತ್ತೆ. ಆ ದಿನದಂದೇ ಪ್ರಸಿದ್ಧ ನೀಸನ್ ರನ್ ಎಂಬ ಸ್ಪರ್ಧೆಯು ನಡೆಯುತ್ತೆ. ಈ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಪ್ರಪಂಚದ ನಾನಾ ಮೂಲೆಗಳಿಂದ ರನ್ನರ್ಗಳು ಬಂದು ಈ ಮೆಟ್ಟಿಲುಗಳನ್ನ ಹತ್ತುತ್ತಾ ಓಟದ ಪಂದ್ಯದಲ್ಲಿ ಪಾಲ್ಗೊಳ್ತಾರೆ. ಅಷ್ಟೇ ಅಲ್ಲ, ಈ ರೇಸ್ ನಲ್ಲಿ ಪಾಲ್ಗೊಳ್ಳಲು ಕೇವಲ 500 ಜನರಿಗೆ ಮಾತ್ರ ನೋಂದಣಿ ಮಾಡಿಕೊಳ್ಳಲು ಅವಕಾಶವಿರುತ್ತೆ. ಯಾಕಂದ್ರೆ ಈ ಮೆಟ್ಟಿಲುಗಳ ಹಾದಿ ಬಹಳ ಕಿರಿದಾಗಿರೋದ್ರಿಂದ ಮತ್ತು ಆ ಜನಸಂದಣಿಯನ್ನ ತಡೆಯಲು ಆಯೋಜಕರು ಈ ಮಿತಿಯನ್ನ ವಿಧಿಸಿದ್ದಾರೆ. ವಿಚಿತ್ರವೇನೆಂದ್ರೆ ಈ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಟಿಕೆಟ್ಗಳು ಓಪನ್ ಆದ ಕೆಲವೇ ನಿಮಿಷಗಳಲ್ಲೇ ಸಂಪೂರ್ಣವಾಗಿ ಮಾರಾಟವಾಗಿ ಹೋಗುತ್ತೆ. ಇದರಿಂದ ನಮಗೆ ಅರ್ಥವಾಗುತ್ತೆ ಇಷ್ಟೊಂದು ಎತ್ತರ ಇರುವ ಮೆಟ್ಟಿಲುಗಳನ್ನ ಹತ್ತಲು ಈ ರನ್ನರ್ಗಳು ಹೇಗೆ ಸ್ಪರ್ಧಿಸುತ್ತಾರೆ ಎಂದು. ಈ ಮೆಟ್ಟಿಲುಗಳ ಹಾದಿಯು ಸ್ವಿಟ್ಜರ್ಲೆಂಡ್ ನ ಬರ್ನಿಸ್ ಓಬರ್ಲ್ಯಾಂಡ್ ಪ್ರದೇಶದಲ್ಲಿರುವ ಮೌಂಟ್ ನೀಸನ್ ಎಂಬ ಪರ್ವತದ ಮೇಲಿದೆ.
ಸ್ಟೇರ್ವೇ ಟು ಹೆವೆನ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಹೊಸ ಮತ್ತು ನಡುಕ ಹುಟ್ಟಿಸುವ ಭಯಾನಕ ಟೂರಿಸ್ಟ್ ಅಟ್ರಾಕ್ಷನ್ ಇದು. ಈ ಮೆಟ್ಟಿಲುಗಳ ಹಾದಿ ನೇರವಾಗಿ ಆಕಾಶಕ್ಕೆ ಹೋಗುತ್ತಾ ಇದು ನಿಜವಾದ ಸ್ವರ್ಗಕ್ಕೆ ದಾರಿ ಎನ್ನುವಷ್ಟರ ಮಟ್ಟಿಗೆ ನಮ್ಮನ್ನ ಭ್ರಮೆಗೊಳಿಸುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಈ ಮೆಟ್ಟಿಲುಗಳನ್ನ ಹತ್ತಬೇಕೆಂದ್ರೂ ಬದಿಯಲ್ಲಿ ಯಾವುದೇ ರಕ್ಷಣೆ ಇಲ್ಲದೆ ಬಹಳ ಭಯಾನಕವಾಗಿಯೂ ಇದೆ. ಈ ಬಿಳಿ ಮೆಟ್ಟಿಲುಗಳು ಸಾವಿರಾರು ಅಡಿಗಳ ಕಣಿವೆಯ ಮೇಲೆ ಗಾಳಿಯಲ್ಲಿ ತೇಲುತ್ತಿರುವಂತೆ ನಮ್ಗೆ ಕಾಣಿಸುತ್ತೆ. ಆದ್ರೆ ನಿಜಕ್ಕೂ ಇದೊಂದು ಆಪ್ಟಿಕಲ್ ಇಲ್ಯೂಷನ್. ಈ ಮೆಟ್ಟಿಲುಗಳ ಕೆಳಭಾಗವು ಬೆಟ್ಟದ ಹಂಚಿನಲ್ಲಿರುವ ನೆಲಕ್ಕೆ ಬಹಳ ಹತ್ತಿರದಲ್ಲಿ, ಅಂದ್ರೆ ಸುಮಾರು 10 ಅಡಿ ಎತ್ತರದಲ್ಲಿ ಮಾತ್ರ ಇರುತ್ತೆ. ಆದ್ರೆ ಕ್ಯಾಮ್ರಾ ಆಂಗಲ್ ಗಳನ್ನ ಬದಲಾಯಿಸಿ ಈ ವಿಡಿಯೋಗಳನ್ನ ತೆಗೆದಿರೋದ್ರಿಂದ ಆ ದೃಶ್ಯವು ನಮ್ಗೆ ಆಕಾಶಕ್ಕೆ ಹೋಗುತ್ತಿರುವಂತೆಯೇ ಭ್ರಮೆಯನ್ನ ಉಂಟು ಮಾಡುತ್ತೆ. ಹಾಗೆ ಈ ಮೆಟ್ಟಿಲುಗಳಿಗೆ ಇನ್ನೊಂದು ವಿಶೇಷತೆಯೂ ಇದೆ. ಈ ಅಪಾಯಕಾರಿ ಮೆಟ್ಟಿಲುಗಳನ್ನ ಪ್ರೇಮಿಗಳು ಅಥವಾ ದಂಪತಿಗಳು ಜೊತೆಯಾಗಿ ಹತ್ತಿದ್ರೆ ಅವರ ಜೀವನದಲ್ಲಿ ಎಂತಹ ಕಷ್ಟಗಳು ಬಂದ್ರು ಬಹಳ ಧೈರ್ಯವಾಗಿ ಎದುರಿಸಿ ನಿಲ್ಲುವ ನಂಬಿಕೆ ಅವರಲ್ಲಿ ಬರುತ್ತದೆ ಎಂದು ಅಲ್ಲಿನ ಜನ ನಂಬ್ತಾರೆ. ಅದಕ್ಕಾಗಿ ಈ ಮೆಟ್ಟಿಲುಗಳನ್ನ ಲವ್ ಲ್ಯಾಡರ್ ಅಥವಾ ಲವ್ ಟೆಸ್ಟ್ ಎಂದು ಕರೀತಾರೆ. ಪ್ರಸ್ತುತ ಈ ಮೆಟ್ಟಿಲುಗಳ ಹಾದಿ ಎಷ್ಟು ಪಾಪ್ಯುಲರ್ ಆಗಿದೆ ಎಂದರೆ ಈ ಮೆಟ್ಟಿಲುಗಳ ಮೇಲೆ ನಿಂತು ಫೋಟೋ ಅಥವಾ ರೀಲ್ಸ್ ತೆಗೆದುಕೊಳ್ಳಲು ಪ್ರವಾಸಿಗರು ಮತ್ತು ಸ್ಥಳೀಯರು ಗಂಟೆಗಟ್ಟಲೆ ಸಾಲಿನಲ್ಲಿ ನಿಲ್ಲಬೇಕಾಗುತ್ತೆ. ಈ ಅದ್ಭುತವಾದ ಮೆಟ್ಟಿಲುಗಳ ಹಾದಿಯನ್ನ ಚೀನಾದ ಪುಕ್ಸಿ ಎಂಬ ಪರ್ವತದ ಮೇಲೆ ನಿರ್ಮಿಸಲಾಗಿದೆ. ಓಕೆ ಫ್ರೆಂಡ್ಸ್, ಇವುಗಳಲ್ಲಿ ನಿಮ್ಗೆ ಯಾವ ಮೆಟ್ಟಿಲುಗಳು ತುಂಬಾನೇ ಭಯಾನಕ ಅನಿಸ್ತು ಎಂದು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.